ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 33 ದಿನಗಳ ಬಳಿಕ ಪರಾರಿ ಪ್ರಜ್ವಲ್ ರಿಟರ್ನ್ ಆಗ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿಕೊಂಡಿದೆ ಈ ಪೆನ್ ಡ್ರೈವ್ ಕಹಾನಿ. ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕ ಪ್ರಜ್ವಲ್ ರೇವಣ್ಣ ಪ್ರಯಾಣ ಬೆಳೆಸಲಿದ್ದಾರೆ. ಇವತ್ತು ರಾತ್ರಿ 12:30ಕ್ಕೆ ಅಥವಾ ನೀವೇನು ನಾಳೆ ರಾತ್ರಿ ಅಂತಿರೋ, ಇವತ್ತು ರಾತ್ರಿ ಅಂತಿರೋ, ಮಧ್ಯರಾತ್ರಿ ಅಂತಿರೋ, ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಅನ್ನು ಬುಕ್ ಮಾಡಿಕೊಂಡಿರುವ ಪ್ರಜ್ವಲ್ ಭಾರತಕ್ಕೆ ಬರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗೇಟ್ ನಂಬರ್ L10 ಅಲ್ಲ, ಈಗ ಗೇಟ್ ನಂಬರ್ ಚೇಂಜ್ ಆಗ್ಬೋದು. ಸದ್ಯಕ್ಕೆ L10 ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಒಂದು L15 ಅಂತ ಕೂಡ ಹೇಳ್ತಾರೆ. ಲುಫ್ತಾನ್ಸಾ ಏರ್ಲೈನ್ಸ್ ನ LH764 ವಿಮಾನದಲ್ಲಿ ಪ್ರಜ್ವಲ್ ಆಗಮಿಸಲಿದ್ದಾರೆ. ಇದೇ ಲುಫ್ತಾನ್ಸಾ ಏರ್ಲೈನ್ಸ್ ಕಳೆದ 15ನೇ ತಾರೀಕು ಇದೇ ಏರ್ಲೈನ್ ನಿಂದ ಬರಬೇಕಾಗಿದ್ದು ಮಿಸ್ಟರ್ ಪ್ರಜ್ವಲ್ ರೇವಣ್ಣನವರು. ಈಗ ನೀವು ಒಂದು ಕಡೆ ಗಮನಿಸ್ತಾ ಇದ್ದೀರಿ, ಆಟೋಬಾನ್ ಮೂಲಕ ಅಂದ್ರೆ ಸೂಪರ್ ಎಕ್ಸ್ಪ್ರೆಸ್ ವೇ ಮೂಲಕ ಏರ್ಪೋರ್ಟ್ಗೆ ಪ್ರಯಾಣ ಬೆಳೆಸಬೇಕಾಗತ್ತೆ. ಇದು ನಮಗೆ ಸಿಕ್ಕಂತ ಲೈವ್ ಅಂಡ್ ಎಕ್ಸ್ಕ್ಲೂಸಿವ್ ಫ್ರಮ್ ಮ್ಯೂನಿಕ್. ನಮ್ಮ ತಂಡಕ್ಕೆ, ನಮ್ಮ ವಿಸ್ತಾರ ತಂಡಕ್ಕೆ, ಟು ಅವರ್ ವೆರಿ ಓನ್ ವಿಸ್ತಾರ ನ್ಯೂಸ್ ಚಾನಲ್. ಬಲಗಡೆ ಭಾಗದ್ದು ನಾವು ಆಕ್ಸೆಸ್ ಮಾಡಿಕೊಂಡಿರೋದು ಬಿಸ್ನೆಸ್ ಕ್ಲಾಸ್ ಎಂಟ್ರಿಯ ಲೌಂಜ್ಗಳು, ಜೊತೆಗೆ ಗೇಟ್ ನಂಬರ್ HL ಈ ಥರದ್ದು, ಆಮೇಲೆ L10 ಇದೆಲ್ಲವೂ ಕೂಡ ಇಟ್ ರಿಮೈನ್ಸ್ ದಿ ಸೇಮ್. ಮತ್ತು ಟರ್ಮಿನಲ್ 2 ಆಫ್ ಮ್ಯೂನಿಕ್ ಏರ್ಪೋರ್ಟ್. ಬಹಳ ಜನ ಕೇಳ್ತಾ ಇದ್ದಂಥ ಪ್ರಶ್ನೆ, ನಾನು ಸುಮಾರು ಸಲ ಆ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಇರ್ತೀನಿ, ನಾನೇ ಕೇಳ್ಕೊಳ್ತಾ ಇರ್ತೀನಿ ಆ ಪ್ರಶ್ನೆ ಏನಪ್ಪ ಅಂತಂದ್ರೆ, ಒಬ್ಬ ಆರೋಪಿತ ವ್ಯಕ್ತಿಯನ್ನ ಹೀಗೆಲ್ಲ ಫಾಲೋ ಮಾಡಬೇಕಾ ಅಂತ ತಾವು ಕೇಳ್ತಾ ಇರ್ತೀರಿ. ಆರೋಪಿತ ವ್ಯಕ್ತಿ ಬಹಳ ಪ್ರಭಾವಶಾಲಿಯಾಗಿರುವ ಕಾರಣಕ್ಕೋಸ್ಕರನೇನೆ ಯಾವ ಕಾರಣಕ್ಕೂ ಸಮಸ್ಯೆಗಳಾಗಬಾರದು, ತಪ್ಪಿಸ್ಕೊಂಡು ಓಡೋಗಬಾರದು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಲುಫ್ತಾನ್ಸಾ ಏರ್ಲೈನ್ ಸಿಬ್ಬಂದಿ ಜೊತೆಗೆ ಮಾತುಕತೆ ಆಗಿದೆಯಾ? ಸಿಬ್ಬಂದಿಗಳು ಸಿಲಿಕಾನ್ ಸಿಟಿಯ ಲುಫ್ತಾನ್ಸಾ ಏರ್ಲೈನ್ ಸಿಬ್ಬಂದಿ ಜೊತೆಗೆ ಚರ್ಚೆ ನಡೆಸಿದ್ದಾರೆ SIT ಅವರು ಅಂತ ಹೇಳಲಾಗ್ತಾ ಇದೆ. ಏರ್ಲೈನ್ಸ್ ಮೂಲಕ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಕೆಲವು ಕ್ಷಣಗಳಲ್ಲಿ ಜರ್ಮನಿಯಿಂದ ಪ್ರಜ್ವಲ್ ರೇವಣ್ಣ ತೆರಳುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಏರ್ಪೋರ್ಟ್ ಚೆಕ್ ಇನ್ ಬಗ್ಗೆ ಮಾಹಿತಿ ಈಗಾಗಲೇ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ಏರ್ಪೋರ್ಟ್ನ ವಿಶೇಷ ತನಿಖಾ ತಂಡಕ್ಕೆ ಮಾಹಿತಿ ಈಗಾಗಲೇ ಸಿಕ್ಕಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮುತ್ತಪ್ಪ ಲೈವ್ ನಲ್ಲಿ ಬೆಂಗಳೂರಿನ ಏರ್ಪೋರ್ಟ್ ಇಂದ ಜಾಯ್ನ್ ಆಗಿದ್ದಾರೆ. ಒಂದ್ ಕಡೆ ನಮ್ಮ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮ್ಯೂನಿಕ್ ಏರ್ಪೋರ್ಟ್ ನ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ರೆ, ಇಲ್ಲಿನ ನಮ್ಮ ತಂಡ ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿದೆ, ಮಾಹಿತಿ ಕೊಡ್ತಾರೆ ಮುತ್ತಪ್ಪ. ಎಸ್ ಮುತ್ತಪ್ಪ, ಓವರ್ ಟು ಯು. ಚಂದನ್, ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ ಬರುವಿಕೆಯ ಬಗ್ಗೆ ಖಚಿತ ಮಾಹಿತಿಗಾಗಲೇ ಒಂದು ವಿಡಿಯೋ ಮಾಡಿ ಒಂದು ಏನು ಬಿಡುಗಡೆ ಕೂಡ ಮಾಡಿದ್ರು. ಇವತ್ತು ಮಾಧ್ಯಮಗಳಿಗೂ ಕೂಡ ಹೇಳಿಕೆ ಕೊಡಬಾರದು ಅನ್ನೋ ಕಾರಣಕ್ಕಾಗಿ SIT ಅಧಿಕಾರಿಗಳು ಅವರನ್ನ ಮಾಧ್ಯಮದಿಂದ ದೂರ ಇಡೋದಕ್ಕೆ ಬೇಕಾದಂತಹ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಇದು ಟರ್ಮಿನಲ್ 2 ಇರುವಂತಹ ಅರೈವಲ್ ಗೇಟು. ಸಾಮಾನ್ಯವಾಗಿ ಎಲ್ಲ ನ್ಯಾಷನಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಎಲ್ಲ ಏನು ಫ್ಲೈಟ್ ಅಲ್ಲಿ ಬರುವಂತಹ ಪ್ಯಾಸೆಂಜರ್ ಇದೇ ಮುಖಾಂತರ ಬರಬೇಕು. ಇಲ್ಲದೆ ಹೋದ್ರೆ ಡಿಪಾರ್ಚರ್ ಮುಖಾಂತರವಾಗಿ VIP ಗೇಟ್ ಏನಿದೆ ಆ ಮುಖಾಂತರವಾಗಿ ಕೂಡ ಅವರು ಕರೆತರುವಂತಹ ಸಾಧ್ಯತೆ ಇದೆ. ಇಲ್ಲವೇ ಟರ್ಮಿನಲ್
ಟರ್ಮಿನಲ್ 1 ಅಲ್ಲಿರುವಂತಹ ಆಲ್ಫಾ ಗೇಟ್ ಅಂತ ನಾವೇನ್ ಕರಿತೀವಿ ಆ ಮುಖಾಂತರನು ಕೂಡ ಒಂದು ಪ್ರಜ್ವಲ್ ರೇವಣ್ಣನ ಕರೆದುಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ SIT ಅಧಿಕಾರಿಗಳು 4 ಹಂತದಲ್ಲಿರುವಂತಹ ಪ್ಲಾನ್ ಕೂಡ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಏನು ಮ್ಯೂನಿಕ್ ನ ಏರ್ಪೋರ್ಟ್ ನಲ್ಲಿ ಬಂದು ಅವರು ಫ್ಲೈಟ್ ಅಲ್ಲಿ ಬೋರ್ಡಿಂಗ್ ಆದ ತಕ್ಷಣವೇ ಈ ಒಂದು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಸಿದ್ಧತೆ ಕೂಡ ಈಗ ಏರ್ಪೋರ್ಟ್ ಅಲ್ಲಿ ಆಗಿರುವಂತದ್ದು. ಚಂದನ್, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.